ಗಿರ್ಜಾ, ನೀನು ಕಳಿಸ್ತೀಯೋ ನಿಮ್ಮ ಅಣ್ಣನ ಮನ್ಯಾನವ್ರನ್ನ ಮನಿ ಬಿಟ್ಟು ಹೊರಗೆ ಏನು ನಾ ಕಳಿಸ್ಬೇಕು? ಬೇಕಾದ್ರೆ ಅವ್ ಹೆಣ್ಮಕ್ಳು ಇದ್ರಿರ್ಲಿ, ಆದ್ರೆ ಅವ್ನು ನಿಮ್ಮ ಅಣ್ಣನ ಮೊದ್ಲು ಊರ್ ಬಿಡ್ಸ. ಯಾವ ಇದ್ನದ ನನ್ನ ತೆಲಿನ ಹಾಪಾಗತ್ತತಿ. ಎದ್ರ ಸಂಬಂಧ್ರಿ ಏನಾತ? ಅಲ್ಲ ನಾನು ನಿಮ್ಗೇನೋ ಹೇಳ್ಬೇಕಂತಿದ್ದೆ, ಅಟ್ಟೊತ್ತಿಗೆ ಒದರಾಡತ್ತೀರಿ. ಏನು ಹೇಳಾಕ ಹೋಗ್ಬೇಡ ನೀನು. ಹೇಳ್ತಿ ಹೋಲ್ ಬಿಡ್ರಿ ಪಾಪ, ಇವು ಕೇಳಿ ಸಾಕತ್ ನನಗತ್ತಾಗ. ಅಲ್ಲ, ನನ್ನ ಹೆಸರು ಹೇಳಿ 100 ರೂಪಾಯಿ ರೊಕ್ಕ, 4 ಸಿಗರೇಟ್ ಪ್ಯಾಕೆಟು, ಪಾನ್ ಪರಾಕು ಅದು ತಗೊಂಡು ಆ ಇದ್ರ ಅಂಗಡಿಯಾಗ ಹೋಗ್ಯಾನ. ಗೊತ್ತನ? ಆ ಸೇರೆದ ಅಂಗಡಿಯಾಗು ನನ್ನ ಹೆಸರು ಹೇಳಿ ಕುಡ್ದು 500 ರೂಪಾಯಿ ಸಾಲ ಮಾಡ್ಯಾನ. ಹೌದಾ? ಅಲ್ಲ ಅವ್ರು ಯಾಕೆ ಕೊಟ್ರಂತ? ಊರಾಗ ನನ್ನ ಹೆಸರು ಹಂಗೆ ಇಟ್ಕೊಂಡೇನಿ, ಹಾಳು ಮಾಡ್ಕೊಂಡಿಲ್ಲ. ಮಲೇಶಿ ಬಾಮೈದ್ನ ಕೊಡ್ರಿ ಅಂತ ಅಂದ್ಬಿಟ್ಲೆ, ಮತ್ತೆ ಹಿಂಗೆ ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ಬೇಜಾರಾದಿತ್ತು. ಇರ್ಲಿ ತಡಿ, ಹಿಂಗೆ ಕೊಟ್ಟು ಆಮೇಲೆ ಕೇಳೋಣ ಅಂತೇಳಿ ಎಲ್ಲರೂ ಕೊಟ್ಟಾರ. ಗೊತ್ತನ? ನಿಮ್ಮ ಅಣ್ಣನ ಗತೆ ನಾನು ಸಗಣಿ ತಿಂದಿದ್ರೆ ಇಲ್ಲ ಯಾರು ರೂಪಾಯಿ ಬಿಸ್ತಿದ್ದಿಲ್ಲ. ನನ್ನ ಹೆಸರಿಗೆ ಪಾಪ ಎಲ್ಲರೂ ಕೊಟ್ಟಾರ. ಮತ್ತೆ ಕೇಳ್ತಿದ್ದಂಗ ನಾ ಯಾರಿಗೆ ಏನು ಅನ್ನಕ್ಕೆ ಹೋಗಿಲ್ಲ. ಹೌದಾ, ಆಯ್ತು ತಗೋರಿ ಅಂತೇಳಿ ಕೊಟ್ಟು, ಇನ್ನೊಮ್ಮೆ ಏನಾರ ಕೇಳಿದ್ರೆ ಕೊಡಬೇಡ್ರಿ ಅಂತ ಹೇಳೇ ಬಂದ ನೋಡಿ ನಾನು ಸುಸೂತ್ರ. ವಿನಾಕಾರಣ ನಂದು ಏನಿಲ್ಲ ಅಂದ್ರೂ ಒಂದು 700-800 ರೂಪಾಯಿ ಖರ್ಚಾತಿಗಲ್ಲಿ. ನಾನು ನನ್ನ ಜಲಮಕ್ಕೆ ಒಂದು 10 ರೂಪಾಯಿ ದೌಡ್ ಖರ್ಚು ಮಾಡ್ಕೊಳ್ಳೋದಿಲ್ಲ. ದುಡ್ಡು ನನ್ನ ಹೆಂಡತಿ ಮಕ್ಳು ಸಾಕ್ಬೇಕಂತೀನಿ. ಇಂಥ ಒಣ ಸುಳೆ ಮಕ್ಳು ಸಲುವಾಗಿ ನಾನು ರೊಕ್ಕ ಹೋಗತ್ ನೋಡತ್ತಾಗ ಏನ 500-600 ರೂಪಾಯಿ ಮ್ಯಾಲ ಹೋತ ನನ್ನ ರೊಕ್ಕ. ಇನ್ನೊಂದು ಹೇಳೋದು ಬರ್ತೇನೆ ನೋಡು. ಯದದ ಇವ್ನು ನಿಂಗಪ್ಪನ ಹೋಟ್ಲ್ ಐತಲ್ಲ, ಅಲ್ಲೇ ಪುರಿ ತಿಂದಾನ. ಯಾಕೆ ಇವ್ ಮನ್ಯಾನ್ಗ ಕೂಳು ಗಂಟ್ಲಾಗ ಇಳಿಯೋದಿಲ್ಲನ? ಪುರಿ ತಿಂದಾನಲ್ಲ ಅಲ್ಲಿ. ನೀನು ಕೂಳು ಕೊಟ್ಟಿದ್ದೇ ಇಲ್ಲ ಅವ್ನು ತಿನ್ನಕ. ದಿನಾ ಬೆಳಗ್ಗೆ ಪುರಿ ತಿಂದಾನಲ್ಲೇ. ಗೊತ್ತನ? ಚಾಪುರಿ ಏನ್ ತಲಿ ನನಗೆ ಇಷ್ಟು ಹಾಪ್ ಆಗದ ತಲಿ. ಅಲ್ಲಿ ಏನ್ ಅವ್ನ ಹೋಟೆಲ್ನಾಗು 280 ರೂಪಾಯಿ ಬಿಲ್ ಆಗಿತ್ತು. ಇವ್ರಿ ಥೂ, ನಾ ಏನು ಮಾಡ್ಲಪ್ಪ ಯಪ್ಪ, ಮನ್ಯಾಗ ಯಾಕೆ ಕೊಟ್ಟಿಲ್ಲ? ಮನ್ಯಾಗ ಎಲ್ಲ ಕೊಟ್ಟೈತಿ. ಥೂ, ಯಾಕೆ ಹಿಂಗೆ ಮಾಡ್ತಾನೆ ಏನೋ ನಮ್ಮಣ್ಣ ತಗ, ಇಷ್ಟೆಲ್ಲ ಮಾಡ್ಯ ನಾನು. ಸರಿ ಆತ, ನಾನು ನಮ್ಮ ಅವ್ನ ಮುಂದೆ ಹೇಳ್ತೇನೆ. ಆಮೇಲೆ ನಿಮ್ಗೆ ಇನ್ನೊಂದು ವಿಚಾರ. ಇದು ಇವ್ರು ಅದಾರಲ್ಲ, ರತ್ನಾಕರ್ ಅದಾರಲ್ಲ, ಅವ್ರ ಮನೆಯವ್ರು ಅದಾರಲ್ರಿ, ಅವರೇ ಇರ್ಪಕ್ಷಣ್ಣ ಗೌಡ್ರು ಅದಾರಲ್ಲ ಅವರು. ಅವ್ರ ಮಂದೆ ಒಂಚೂರು ಹೋಗಿ ಹೇಳ್ಬೇ, ನಾನೇ ಮಾತಾಡ್ತೇನೆ ಬಿಡ್ರಿ, ಹೋಲಿಲ್ಲ ಅಂದ್ರೆ ಅವ್ರ ಹೊಲದಾಗ ಮಿಷನ್ ಮನೆ ಐತಲ್ಲ, ಮಿಷನ್ ಮನ್ಯಾಗ ಇದ್ದು ಹೊಲನೂ ಕಾಯ್ಕೋಬೇಕು. ಒಂದು ಕುಟುಂಬ ಇದ್ರು ಅಡ್ಡಿ ಇಲ್ಲ, ಇಂತಿಷ್ಟು ಪಗಾರ ಅಂತ ಕೊಡ್ತೇವಿ ಅಂದಾರಂತ. ಅದಕ್ಕೆ ಇವ್ರನ್ನ ಹೋಗಿ ಇರ್ರಿ ಅಂತನೂ ಹೇಳೇನಿ. ಅವ್ವ ಅತ್ತಿಗೆಮ್ಮ ಇಬ್ರು ಇರ್ತೇನೆ ಅಂತ ಹೇಳಾರ. ಅಣ್ಣ ಬಂದಂದ್ರೆ ಈಗ ಮಾತಾಡ್ಬೇಕಂತ ಇರ್ತಾನ ಅಂತಂದ್ರೆ ಎಲ್ಲಿ ಇರ್ತಾನ? ಮತ್ತ ಹಂಗಾರ ಇರ್ಬೇಕು, ಇರಂತ ಹೇಳೋಗ, ದುಡ್ಕೊಂಡ್ ನನ್ನ ಜೀವನ ಮಾಡಂತ ಹೇಳ. ಏನ ಚಲೋ ಸಿಕ್ಕತಿ? ಆಜು ಬಾಜು ಅಲ್ಲೇ ಇರುಬರು ನೆಲದಾಗ ಏನಾರ ಬೆಳ್ಕೊಂಡು ತಿಂದ್ರ ಮನಿ ಕೈಪಲ್ಯಾಕವು ಬೇಕಂದಂಗ. ಇನ್ನೊಬ್ಬ ಅಲ್ಲಿಗೆ ಇರಾಕ ಜಾಗ ಇಲ್ಲ. ನಮ್ಮ ಮನೆ ನನಗೆ ಇಟ್ಕೊಳಕ್ ಆಗೋದಿಲ್ಲ. ನಾ ಹೇಳಕತ್ತೀನಿ ಕೇಳಿ. ಇನ್ನೊಮ್ಮೆ ಆಮೇಲೆ ನನ್ನ ಹೆಸರು ಹೇಳಿ ಇವತ್ತು ನಿನ್ ಮನಿಗ್ ಬಂದ ಅಂದ್ರೆ ಜಾಡ್ಸು ಓದಿಬೇಕು ನಂಗಾಗಿತ್ತು ನನಗೆ. ಏನ ಅವ್ನು ಕುಲ್ಲ ಹೇಳ್ಬಿಡ, ಇನ್ನೊಂದ್ಸಲ ನನ್ನ ಹೆಸರು ಹೇಳಿ ಎಲ್ಲಾರ ರೂಪಾಯಿ ಸಾಲ ಮಾಡಿದ್ರೆ ಮತ್ತೆ ನಾನು ಮಾತ್ರ 1 ರೂಪಾಯಿ ತೀರ್ಸಂಗಲ್ಲ. ಇವತ್ತು ಈಗ ಕೊಟ್ಟು ಬಂದಿನಿ. ಯಾಕೆ ಕೊಟ್ಟು ಬಂದಿನಿ ಅಂದ್ರೆ ಒಂದೇ ಒಂದು ಮಾತು, ಇವತ್ತು ಬೇಡ, ನಮ್ಮ ಇವ ಮಾಡಿದ ಸಗಣಿ ತಿನ್ ಕೆಲ್ಸಕ್ಕೆ ಅವ್ರಿಗೆ ತೊಂದರೆ ಆಗೋದು ಬೇಡ ಅಂತ ಅವ್ರಿಗೆ ಹೇಳೇನಿ. ಇನ್ನೊಮ್ಮೆ ಅವ್ ಬಂದ್ರೆ ಉದ್ರಿ ಕೊಡಬೇಡ್ರಿ ಅಂತೇಳಿ. ಮತ್ತೆ ಎಲ್ಲಾರ ನನ್ನ ಹೆಸರು ಹೇಳಿ ಉದ್ರಿಗಿದ್ರಿ ಮಾಡಿದ್ರೆ ಮಾತ್ರ ನಾ ಮನುಷ್ಯ ಆಗಿರೋದಲ್ಲ. ಮತ್ತೆ ಈಗ ಹೇಳಕತ್ತೀನಿ, ಏನ ಹೋಗಿರಂತ ಹೇಳ ಅವ್ರಿಗೆ. ಆತ್ ಹೋಗಿರಂತ ಹೇಳ್ತಾನತ. ನೀವು ಬೇಸರ ಮಾಡ್ಕೋಬೇಡ್ರಿ, ಸಿಟ್ಟು ಮಾಡ್ಕೋಬೇಡ್ರಿ. ನೀವು ಹಿಂಗೆ ಸಿಟ್ಟು ಮಾಡ್ಕೊಂಡ್ರೆ ನಂಗೆ ಒಂಥರ ಏನು ಮಾಡ್ಬೇಕನ್ನ ತಲೆ ಓಡಾಡೋದಲ್ಲ. ಗೊತ್ತನ? ಏನ್ ಮಾಡ್ಬೇಕು ಅಂತ ತಲೆ ಓಡೋದಿಲ್ಲ ಅಂತೀನಿ. ನನಗೆ ಎಷ್ಟು ಸಿಟ್ಟು ಬರ್ತಾ ಐತಿ ಅಂದ್ರೆ ಖರೇನ ನಾನು ನಿಜ ಹೇಳ್ತೀನಿ, ಅವ್ರನ್ನ ಕರ್ಸಿದ್ ನನಗೆ ಒಂದು ಈಟು ಇಷ್ಟ ಇಲ್ಲ. ನೀನು ನನ್ನ ಒಂದು ಇದನ್ನ ಅರ್ಥ ಮಾಡ್ಕೊಲಿಲ್ಲ ನೀನು. ಏನ ನನ್ನ ಗಂಡಿಗೆ ಇಷ್ಟ ಆಗಲ್ಲ, ನಾ ಕರೆಸಬಾರ್ದು ಅನ್ನೋದು ನಿನ್ ತಲೆಯಾಗ ಬರ್ಲಿಲ್ಲ ನಿನಗೆ. ಅಲ್ರಿ, ತವ್ರ ಮನೆಯವ್ರಂತ ಪರಿಸ್ಥಿತಿ ಕುಂತ ಕರ್ಲಿಲ್ಲ ಅಂದ್ರೆ ಹೆಂಗ ಅನಿಸ್ತದ್ರಿ? ಅದಕ್ಕೊಂದು ಮಾತು ಕರೆದೆ ಅಷ್ಟೇ. ಈಗ ಆತ ನಿಮ್ಮ ಮನ್ಸಿಗೆ ಬೇಜಾರಾಗೈತೆ, ನನಗೆ ಅರ್ಥ ಆಕತಿ. ತಲೆ ಕೆಡಿಸ್ಕೋಬೇಡ್ರಿ, ನಾ ಹೇಳ್ತೇನೆ ಆತ, ನಾ ಹೇಳ್ತೇನೆ. ನಾನು ಶಾಂತಕ್ಕರ ಮನೆಗೆ ಹೋಗಿ ಇವರ ಕೆಲಸ ಮಾಡ್ತಾರ, ಒಂಚೂರು ಹೇಳ್ರಿ, ಇದು ಮಾಡ್ರಿ ಅಂತ ಹೇಳ್ತೇನೆ. ಆದಷ್ಟು ಬೇಗ ಕರ್ಕೊಂಡು ಹೋಗ್ಬಿಟ್ಟು ಬರ್ತೇನೆ ಆತ. ಆತ. ಏನ ಇದು ಒಂದ್ಸಲ ಏನ ನಿನ್ ಮಾತು ಕೇಳ್ಕೊಂಡು ನಿನ್ನ ಮಕ ನೋಡ್ಕೊಂಡು ಜಗಳ ಮಾಡಿಲ್ಲ, ಸುಮ್ಮನದನಿ. ಇದೇ ರೀತಿ ಮುಂದುವರಿಬಾರ್ದು, ಅದಕ್ಕೆ ಹೇಳತ್ತೀನಿ. ಏನ ಒಂಥರ ಹೊಸ ಮನೆ ಕಾಯಿ ಹೊಕ್ಕಂಗಾಗೈತಪ್ಪ ತೀರ. ತಲೆ ಹಿಡ್ಸಾಕತ್ತಾಗ. ಅಲ್ಲ ತಡ್ರಿ, ಅಯ್ಯೋ ದೇವ್ರಿ, ಇವ್ರಿಗೆ ಬೇಜಾರಾತ ಏನ? ಈ ನಮ್ಮಣ್ಣ ಯಾಕೆ ಹಿಂಗೆ ಅಡ್ಡು ಹುರಿತಾನೆ ಏನಾತಾಗ? ಬರ್ಲಿ ಮಾಡ್ತೇನೆ. ಹಾಗಿದ್ದಿ ಎಷ್ಟು ಶಾಣೆ ಐತಿ, ಒಟ್ಟ ಅಳೋದಿಲ್ಲ, ಕಾಡೋದಿಲ್ಲ. ಎಷ್ಟು ಒಂದು ಇದೈತಲ್ಲ ಹುಡುಗಿದೆ. ಹೌದ್ರಿ ಅತ್ತಿಯರ, ನಾನು ಅದೇ ಅಂತೀನಿ. ಯವ್ವ, ನನ್ನ ಮಕ್ಕಳರ ಎಷ್ಟು ಕಾಡ್ತಾವ್ರಿ ಅತ್ತಿಯರ, ಏನ್ತಾನಲ್ಲ ಕಾಡಿದ್ವು. ಈ ವಯಸ್ಸಿನಾಗೂ ಭಾಳ ಕಾಡ್ಯಾವು. ಇಸಿ ಮಾಡೋದು, ಆಮೇಲೆ ಎಲ್ಲ ಬೇಕಂದಿದ್ದನ್ನ ಅಳೋದು, ಕರೀದು, ಆಮೇಲೆ ಒಟ್ಟ ನೆಮ್ಮದಿ ಕುಂದ್ರಾಕ ಬಿಡ್ತಿದ್ದಿಲ್ಲ, ನಮ್ನಿ ಮಾಡ್ತಿದ್ವು. ಈ ಹುಡುಗ ಒಟ್ಟ ಕಾಡಿಲ್ಲ ನೋಡ್ರಿ ಅತ್ತಿಯರ, ನಾನು ನೋಡತ್ತೀನಿ. ಶಾಣೆ ಐತವ, ದೇವ್ರ ಸಮಾಧಾನ ಹಾಕ್ಯಾನ ನೋಡು. ನಿನ್ನ ಗಣ್ಣು ಹಿಂಗಿದ್ದಾಗ ಹಿಂಗೆ ಇರ್ತಿದ್ದ ಸಮಾಧಾನಾಗಿ. ಅಯ್ಯೋ ದೇವ್ರೆ, ಹಂಗಾರ ನನಗೆ ಹೆದರಿಕೆ ಆಗತ್ತತ್ರಿ ಅತ್ತಿಯರ. ಸಣ್ಣ ಇದ್ದಾಗ ಕಾಡಿದ್ರ ಹಂಗಾರ ದೊಡ್ಡವರಾಗಿನ ಶಾಂತ ಇರ್ತಾರ. ಇವ್ ಸಣ್ಣ ಇದ್ದಾಗ ಶಾಂತ ಇದ್ರೆ ದೊಡ್ಡವರಾಗಿನ ಕಾಡ್ತಾರ. ಹೆಂಗಂಗಾರ ಇವ್ರು ಮಾಡಕತ್ತಾರಲ್ಲ ಈ ಆಟ. ದೇವ್ರೆ, ದೇವ್ರ ಕಡೆ ಆದ್ರೂ ಬೇಡ್ಕೋತೀನಿ, ಇವ್ರಂಗ ಬುದ್ಧಿ ಇವ್ರಂಗ ಯಾರ ಜಗತ್ನಾಗ ಆಗದ ಬೇಡ ಅಂತೇನೆ ನಾನು. ಅಲ್ಲಲೆ ಜಗತ್ನ್ಯಾಗ ಕೊಲೆ, ಸುಲಿಗಿ, ದರೋಡಿ, ಹೆಂತಿನ ಕೊಂದ, ಗಂಡನ ಕೊಂದ್ಲು, ಎಂತೆಂಥವ್ ಆಗಾಕತ್ತಾವ. ಮನೆ ನೋಡಿದ್ರೆ ಕುತ್ತಿಗೆ ಕೋದು, ಆ ನಮನಿ ರಂಪ ರಾಡಿ, ಹೆಂತಿ ಮ್ಯಾ ಕಾರ್ ಹಚ್ಚಿ ಹಿಂಗೆಲ್ಲ ನಡೀತಾ ಅದಾವು. ಅಂತದ್ರಾಗ ಅಷ್ಟು ಕೆಟ್ಟವಂದನಲ್ಲೇ ನನ್ನ ಮಗ ನಿನಗೆ.
ಕುಡ್ದಾನ ಸಾಲ ಮಾಡ್ಯಾನ ಇಲ್ಲ ಅಂತ ಹೇಳಂಗಿಲ್ಲ ಏನು. ಆದ್ರೆ ಯಾವತ್ತು ನಿನಗೆ ಅಷ್ಟೊಂದು ನಿನಗೆ ದೇಹಕ್ಕೆ ನೋವಾಗಂಗೆ ಹೊಡೆದು ಬಿಡಿದು ನಿನ್ನ ಕಿರಿಕಿರಿ ಮಾಡಿ ಯಾವತ್ತರ ನಿನಗೆ ಏನಾರ ತೊಂದರೆ ಕೊಟ್ಟ ನಾನು ಹೇಳಂಗಾರ ನೋಡೋಣ. ಸುಮ್ಮನಿರ್ರಿ ಅತ್ಯಾರ, ಒಮ್ಮೆ ಸತ್ತು ಹೋಗೋದು ಸುಖ ಆತಾಗ ಹಿಂಗಿದ್ದು ಅನ್ಬೋಸೋದು ಯಾರಿಗೆ ಬೇಕಾಗಿತ್ತಾಗ. ಈಗ ಮಲ್ಲೇಶಣ್ಣರು ಬಾಯಿ ಮಾಡತ್ತಿದ್ರಲ್ಲ ಅಂಗಳದ ನಿಂತ ನಾ ಕೇಳಿಸ್ಕೊಂಡಿದ್ದವ್ರಿಗೆ ಗೊತ್ತಿಲ್ಲ ಬಿಡು. ಗಿರ್ಜಕ್ಕರ್ ಅತ್ತಾಗ ಹೋದ್ರು ಎದಕ್ಕೆ ಅವ್ ಯಾರ ಶಾಂತಕರ್ ಅಂತ ಅದಾರಲ್ಲ ಅವ್ರ ಕಡೆ ಮಾತಾಡ್ತೇನೆ ಅಂತ ಅವ್ರು ಅಲ್ಲಿಂದ ಅಲ್ಲೇ ಹೋದ್ರು. ಆದ್ರೆ ಗಿರ್ಜಾನಿದ್ರಿಗೆ ಮಾತಾಡತ್ತಿದ್ರಲ್ಲ ನಾನು ಅದನ್ನ ಕೇಳಿಸ್ಕೊಂಡೇನಿ. ಏನು ಮಲ್ಲೇಶಣ್ಣರ್ದು ಹೆಸರು ಹೇಳಿ ಊರು ತುಂಬ ಸಾಲ ಮಾಡ್ಯಾರಂತಿವ್ರು ಎಲ್ಲ ಅವ್ರ ಬಗೆಹರಿಸಿ ಬಂದಾರ. ಈಗ ಇಷ್ಟೊತ್ತ ನಾನು ಗೊತ್ತನ ಆ ಬಗೆಹರಿಸಿ ಬಂದ ನನ್ನ ಹೆಸರು ಹೇಳಿ ಎಲ್ಲೆಲ್ಲಿ ಸಾಲ ಮಾಡ್ಯ ನಿಮ್ಮ ಅಣ್ಣ ಅಂತೇಳಿ ಬಾಯಿಗೆ ಬಂದಂಗೆ ಒದರಾಡತ್ತಿದ್ರು. ಅಲ್ಲ ಯಾರಾದ್ರೂ ಒದರಾಡೋದ ಬಿಡು, ಈಗ ಅವ್ರು ಮಾಡಿದ್ರೆ ನಮಗೆ ಸಿಟ್ಟು ಬರ್ತಿದ್ದಿಲ್ಲನ. ಮತ್ತು ಹೌದು ಅದು ಏನೋ ಅಲ್ಲ ಇಲ್ಲಿ ಮನ್ಯಾಗ ನಮ್ಮ ಎಗ್ಳರೆ ಕುಳು ತಿಂದು ಮತ್ತು ಅಲ್ಲಿ ಹೋಗಿ ಪುರಿ ತಿನ್ನೋದು ಮಾಡೋದು ಎಲ್ಲ ಎದಕ್ಕಿವು ಎದಕ್ಕೆ ಮಾಡ್ಬೇಕಂತ ಕೇಳ್ತೇನೆ ನಾನು. ಆ ಪುರಿ ತಿನ್ನೋದು ಎಲ್ಲ ಮಾಡಿ ಆಮೇಲೆ ಅಂಗಡಿಯಾಗೆಲ್ಲ ಎತ್ತಬೇಕಂತ ಸಾಲ ಮಾಡಿ ಇವ್ರಿಗೆ ಅದನ್ನ ಹೊಟ್ಟೆ ಹಿಟ್ಟಿಲ್ಲ ಜುಟ್ಟಿಗೆ ಮಲಗಿವಂತೆ ಸಿಗರೇಟ್ ಅದು ತೊಗೊಂಡಾರಂತ ಅಂಗಡಿಯಾಗ ಹೆಸರು ಹೇಳಿ ಆ ರೊಕ್ಕನೂ ಇಸ್ಕೊಂಡಾರಂತ ಕೈಗಡೆ. ಹಿಂಗೆಲ್ಲ ಮಾಡ್ತಾರನ್ನ ಹೇಳ್ರಂಗಾರ ನೋಡೋಣ. ದುಡ್ದು ನಮ್ಮ ಬಾಳೆ ಕೊಡ್ಬೇಕನ ಅವ್ರಿಗೆ ಅದಕ್ಕೆ ಸಿಟ್ಟು ಬಂತು. ಅವ್ರ ಹೆಣ್ಮಕ್ಳು ಇದ್ರಿರ್ಲಿ ಮೊದಲು ಖಾಲಿ ಮಾಡ್ಬೇಕು ಜಗಾನ ಅಂತಂತೇಳಿ ಹಂಗೆ ಒಂದಕ್ಕೊಂದು ಬಾಯ್ ಮಾಡಾತಿದ್ರಪ್ಪ. ಕಲೆಗಾರ ಆ ದೇವರು ಒಬ್ಬನೇ ಕಲೆಗಾರ. ಬಂತ ಗಾಡಿ ಫುಲ್ಲ ಏರಿಸ್ಕೊಂಬಂದಂಗ ಕಾಣ್ತತಿ ನೋಡ್ರಿ, ಹಾಡ್ಕೋ ಅಂತ ಬರಾಕತ್ತಾರ. ಇಬ್ರು ಇಲ್ಲೇ ಕುಂತೀರನ ಗಿರ್ಜಿಲಿ? ಗಿರ್ಜಿ ತಗೊಂಡು ಏನ್ ಮಾಡ್ತಿಲ್ಲ, ಗಿರ್ಜಿ ಇದಕ್ಕೂ ಶಾಂತಕರ್ ಮನಿಗೆ ಆ ಶಾಂತವನ್ ಮನಿಗೆ ಅಂತಂಗ ಅಪ್ಪೆ ಕುಂದಿರಿಲಿ. ಹೇಳಿ ಮಾತ್ರ ಶ್ರೀ ಅವ್ರೆ, ಇಷ್ಟು ಮರ್ಯಾದೆ ಕೊಡ್ಬೇಡಪ್ಪ ತಂದೆ, ನನಗೆ ಹೆದರಿಕೆ ಬರ್ತತಿ. ಅದು ಬಿಡು ಹೋಲಿ. ಇಲ್ಲೋಡ ಒಂದು ಹೊಲದಾಗ ಕೆಲಸ ನೋಡ್ಕೊಂಬಂದಾರ. ಏನು ಮಿಷನ್ ಮನೆಯಾಗಿದ್ದು ಹೊಲ ಕಾಯ್ದು ಇಂತಿಷ್ಟು ಪಗಾರ ಅಂತ ಕೊಡ್ತಾರೆ. ನಾವು ಏನಾರು ಬೆಳ್ಕೊಂಡು ನಮ್ಮ ಪಾಡಿಗೆ ನಮ್ಮ ಮನೆ ಅಂತೇಳಿ ನಮ್ಮ ಕೈಪಲ್ಲಿ ನಾವು ಬೆಳ್ಕೊಂಡು ತಿನ್ಬೋದು. ಹೊಲದಾಗ ಬಣಿ ಇಟ್ಟಿರ್ತಾರೆ, ಶೇಂಗಾದ ಮಿದಿ ಇಟ್ಟಿರ್ತಾರೆ, ಆಮೇಲೆ ಕಾಳು ಕಡಿ ಇಟ್ಟಿರ್ತಾರೆ, ಅವ್ನು ಕಾಯ್ಬೇಕು. ಆಮೇಲೆ ಇದು ಕೈಪಲ್ಲೆ ಎಲ್ಲ ಹಚ್ಚಿದ್ದನ್ನು ಬಂದು ಹರಿತಾರಂತ ಮಂದಿ. ಹಾಗಾಗಿ ಅವ್ರು ಹೊಲ ಸುತ್ತಲೂ 10 ಎಕರೆಗೂ ತಮ್ಮದು ತಾವು ಬೇಲಿ ಹಾಕಿಸ್ಕೊಂಡಾರ. ಆದರೂ ಊರನ್ ಮಂದಿ ಗೊತ್ತಲ್ಲ, ಮೆಣಸಿಕಾಯಿ ಅವನತ್ಲೆ ಉಡೆ ತುಂಬ ಹರ್ಕೊಂಡು ಹೋಗೋದು, ಟಮಾಟೆ ಅವನತ್ಲೆ ಉಡೆ ತುಂಬ ಹರ್ಕೊಂಡು ಹೋಗೋದು, ಇವೆಲ್ಲ ಭಾಳಲ್ಲ. ಹಂಗಾಗಿ ಅವ್ರು ಕಾಯಕ್ಕೊಬ್ರು ಇಡೋಣ ಅಂತ ಇಡಾಕತ್ತಾರಂತೆ. ಆ ಕೆಲ್ಸಕ್ಕೆ ಈಗ ನಾವು ಅಂತಂದೇಳಿ ನಾನು ಅನ್ಕೊಂಡೇನಿ. ನಾನು ಈಕಿ ನೀನು ಹೋಗ್ಬೇಕು ಆ ಮನೆಗೆ, ಅಲ್ಲೇ ಇರೋಣ ಆರಾಮಾಗಿ. ನಾವು ಹೆಣ್ಣು ಮಕ್ಕಳು ನಾವು ಏನೇನು ಬೇಕು ಅದನ್ನ ಅಲ್ಲೇ ಬೆಳ್ಕೊಂತೀವಿ. ಮನೆಗೆ ಒಂದಿಟ್ಟು ಬೆಳ್ಕೊಂಡು ಟಮಾಟೆ ಹಸೆಕಾಯಿ ಬದ್ನಿಕಾಯಿ ಅವ್ರಿ ಬಳ್ಳಿ ಇಂಥವೆಲ್ಲ ಬೆಳ್ಕೊಂಡ್ರೆ ನಮ್ಗೆ ಬೇಕಾದಂಗೆ ಕೈಪಲ್ಲೆ ಆಕತಿ. ಹೊಟ್ಟೆ ಹೊರಗೆ ಹೊತ್ತು ಮಟ್ಟು ಮನೆಗೆ ಬಂತಂತೆ ಕೈಪಲ್ ತರ ಚಿಂತಿರೋದಲ್ಲ, ಕೊಟ್ಟಿದ್ದ ಪಗಾರ ಕೈಯಾಗ ಉಳಿತೈತಿ. ಏನು ಅಲ್ಲ ನಾನು ಏನಂತ ತಿಳ್ಕೊಂಡಿ ನೀನು? ಹೋಗ್ಬೇ ಹೋಗ ಅದು ತಲೆ ಬರಬರೈತಿಲ್ಲ. ಹಿಂಗ ನಾ ಹೋಗಿ ಇನ್ನೊಬ್ರು ಹೊಲ ಕಾಯಕ ಇರ್ಲೇನ ಅಲ್ಲಿ ವಾಚ್ಮನ್ ಗತೆ? ಅದೆಲ್ಲ ಸಾಧ್ಯನೇ ಇಲ್ಲದ. ಮತ್ತೆ ಸುಮ್ಮನೆ ಅದನ್ನೆಲ್ಲ ಅನ್ನಕ್ ಹೋಗ್ಬೇಡ, ನಾ ಇರೋದಲ್ಲ ಬಿಡು. ಏನು ಹೊಲ ಕಾಯಕಿರೋದಿಲ್ಲ? ಹೊಲ ಕಾಯಕಿದ್ರೆ ಮರ್ಯಾದೋಕತ್ತ ನಿಮ್ದು? ಸಾಲ್ಗಾರರು ಕೊಳಪಟ್ಟಿ ಇಡೋದು ಹೊರಗೆ ಹೇಳೋದು ಹೋದ್ರಲ್ಲ, ಮನಿ ಸಾಮಾನು ಬಾಂಡೆ ಎಲ್ಲ ಒಳಗಿಟ್ಕದ ಹಾಕಿ ಚಾವಿ ಹಾಕಿ ತಗೊಂಡೋದ್ರಲ್ಲ, ನಾಚಿಕಿಲ್ದಂಗೆ ರೋಡ್ನ ನಿಂತ್ವಿ, ಅವಾಗ ಹೋಲಿಲ್ಲನ ಮರ್ಯಾದೆ? ಈಗ ಯಾರೋ ಮನೆಗೆ ಕೊಟ್ಟು ಪುಣ್ಯಾತ್ಮರು ಪಗಾರನ್ನು ಕೊಡ್ತೇನೆ ಕಾಯ್ಕೊಂತೀರ್ರಿ ಅನ್ನಕತ್ತಾರಲ್ಲ, ಈಗ ಮರ್ಯಾದೆ ಹೋಗಾಕತ್ತಲ್ಲ. ಇಲ್ಲಿ ತಂಗಿ ಮನೆಯಾಗ ಇರಕ್ಕೆ ನಿಮಗೆ ಮರ್ಯಾದೆ ಬರಾಕತ್ತತಿ. ಹೆಚ್ಚಿಗೆ ಮಾತಾಡ್ಬೇಡ. ನನ್ನ ತಂಗಿ ಮನಿ ಇದು ಏನು ಇರ್ತೇನ್ಲೇ, ನಂಗೆ ಬೇಕು ಅನ್ಸಿದ್ರೆ ಇಲ್ಲಿ ಇರ್ತೇನೆ, ಬೇಡ ಅನ್ಸಿದ್ರೆ ಹೋಗ್ತಾನೆ. ಅದು ನಂಗೆ ಇನ್ನೊಬ್ರು ಹೊಲ ಗಿಲ ಕಾಯಕ್ ನಾ ಇರೋದಿಲ್ಲ. ಅತ್ತಿಯರ ಇವ್ರು ಬರ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಡ್ರಿ ನಾನಾ ನೀವು ಇಬ್ರ ಇರ ನಡ್ರಿ. ಇಬ್ರೇ ಇರ್ತೀರೇನೆ? ಅಷ್ಟು ಪುಚ್ಚ ಬಲ್ತು ಬಿಟ್ವಾ ನೀನು? ಬಾರಿ ಕಲ್ತಿ ಬಿಡಲೆ ನೀನು ಹಂಗಾರ. ಅಲ್ಲ ನನ್ನ ಮಾತು ಮಿಕ್ಕಿ ಹೋಗಿರ್ತೇನೆ ಅನ್ನೋಷ್ಟು ಧೈರ್ಯ ಆಗಿಬಿಡ್ತಲ್ಲ ನಿನಗೆ. ಇರ್ ನಡಿ. ಅದು ಹೆಂಗಿರ್ತೀಯ ನಾನು ನೋಡ್ತೇನೆ. ಅದು ಹೆಂಗಿರ್ತೀಯೋ ನಾನು ನೋಡ್ತೇನೆ. ಅಲ್ಲ ಎಷ್ಟರ ಸೊಕ್ಕಿರ್ಬೇಕು ನಿನಗ? ನನ್ನ ಮಾತು ಮಿಕ್ಕಿ ಅಲ್ಲಿ ಹೋಗಿರ್ತೇನೆ ಅಂತೀಯಲ್ಲ ನೀನೆ. ಮುಚ್ಚ್ರಿ ಬಾಯಿ ಸಾಕ. ಅಲ್ಲ ಮಲ್ಲೇಶಣ್ಣರ ಹೆಸರು ಹೇಳಿ ಎತ್ತಬೇಕಾದ ಸಾಲ ಮಾಡಿರಂತಲ್ಲ, ಅವ್ರಿಗೆ ಗೊತ್ತಾಗಿ ಬಂದು ಒದರಾಡಕತ್ತಿದ್ರು. ಅವ್ರು ಗೊತ್ತನ ಸಾಲ ಎಲ್ಲ ಅವ್ರು ತೀರ್ಸ್ಯಾರಂತ. ಹೊಟ್ಟಿಗೆ ಏನ್ ತಿಂತೀರಿ ನೀವು ಗೊತ್ತಾಗೋದಿಲ್ಲ. ಮರ್ಯಾದಿ ಬರುವಂತದ್ದು ಯಾವ ಕೆಲಸನ ಮಾಡಕ್ ಹೋಗ್ಬೇಡ್ರಿ, ಬರೀ ಹಿಂಗ್ ಮರ್ಯಾದೆ ತೆಗಿರಿ. ಹೌದ್ಲೇ ಅಲ್ಕಟ್ಬಾಡೆ, ಗೊತ್ತಾಗೋದಿಲ್ಲ ಅನ್ಲೇ ನಿನಗೆ? ಅಲ್ಲ ಹುಚ್ಚಬಾಡೆ ನೀ ಅಂತ ಜೋಡಾಗಿ ಹಳ್ಯಾನಿದ್ರಿಗೆ ಏನ್ ಕಿಮ್ಮತ್ ಉಳಿತೇಯಪ್ಪ, ನಮ್ದು ಏನ್ ಕಿಮ್ಮತ್ ಉಳಿತು? ಇನ್ನು ಕೊಳಪಟ್ಟಿ ಹಿಡ್ದಾಗ ಇವನು ಹೊರಗೆ ಅಂತ ಅನ್ಬೇಕ? ಇನ್ನು ಹೆಂಗ್ ಹಂಗಾರ ಅಂತ ನಾನು ಗೊತ್ತಾಗೋದಿಲ್ಲ ನಿನಗೆ ಅಷ್ಟು. ನಮ್ನಿ ಹಳ್ಯಾನ ಹೆಸರು ಹೇಳಿ ಅಲ್ಲೆಲ್ಲ ಸಾಲ ಮಾಡಾಕ ಹೊಟ್ಟಿಗೆ ಅನ್ನ ತಿಂತೀಯ ಸಗಣಿ ತಿಂತೀಯ ನೀವೊಂದು ಹುಚ್ಚಬಾಡೆ ಹುಟ್ಲಿಕ್ಕಂದ್ರೆ ಏನ ಕಳ್ಕೊಂತಿದ್ದೆ ಏನ ನಾನು? ಅದೇವ್ರಿಗೆ ಅತ್ತಾಗ ಸಾಕಾಗಿ ಹೋಗೈತೆ ನನಗಂತರೂ. ಅತ್ತಾಗ ಅದೇನಂತೇಳಿ ಬಂದು ಜೋಡಾದೆ ಏನ ನೀನು? ನಾನ ತೀರಿಸ್ತಿದ್ದೆ. ನಾಷ್ಟು ಕಡೆ ಅವ್ರಿಗೆ ತೀರ್ಸಂತ ಯಾರು ಹೇಳಿದ್ರು? ಮತ್ತೆ ಅವ್ರ ಹೆಸರೇನು ಬಗ್ಗ ಕೇಳಿದ್ದೆ? ನಿನ್ನ ಹೆಸರು ಹೇಳ ತಗೋಬೇಕಿತ್ತ? ನನ್ ಯಾರು ಅಂತ ಕೇಳಿದ್ರು. ಮಲ್ಲೇಶ್ವರ ಅದಾರಲ್ಲ ಅವ್ರು ಬಾ ಮೈದು ತೆಗಿಗಣ್ಣ. ನಿದ್ದಿ ಜಗ್ಗೈತ್ ನಮ್ಗ. ಏನು ಮುಕ್ಕಂತೀನಿ. ವಟ ಅನ್ಬೇಡ್ರಿ. ಈಗ ನಾನು ಯಾವ ಹೊಲ ಕಾಯಕ್ಕೂ ಎಲ್ಲಿ ಬರುದಿಲ್ಲ ಅಷ್ಟೇ. ಏನು ಬರ್ಲಿಲ್ಲ ಅಂದ್ರೆ ಬರ್ಲಿಲ್ಲ, ನಾನು ನನ್ನ ಸಸಿ ಹೋಗ್ತೇವೆ. ಹೋಗ್ತೇವೆ, ಅಲ್ಲೇ ಇರ್ತೇವೆ, ಇದ್ದ ಜೀವನ ಮಾಡ್ತೇವೆ. ಮತ್ತೆ ಕಾಲಿಗೆ ಇಟ್ಟಿ ನೀನು ಹಿಂದಾಗಡೆ ಬರೋದಿದ್ರೆ ಈಗ ಬಂದ್ಬಿಡು. ಮತ್ತೆ ಈಗ ಹೇಳಕತ್ತೇನೆ, ಏನಾರ ಅತ್ತಿ ಸೊಸಿ ನನ್ನ ಮಾತು ಮಿಕ್ಕಿ ಹೋದ್ರೆ ಮತ್ ನೋಡ್ತೀರ.
ಬಾಯಿ ಮುಚ್ಕೊಂಡ್ ಬರ್ಬೇಕ ಹಿಂದಿಂದ ಇಲ್ಲಿದ್ದಿ ನಾನು ಹೇಳ್ತೀನಿ ಹೊರಗೆ ಹಾಕ್ರಿ ಇವ್ನ ಅಂತೇಳಿ ಇಲ್ಲ ತಿನ್ನು ಅಂದಾಗ ಇಸ ಹಾಕ್ಬಿಡ್ತಾನೆ ಕಟ್ಟಬಾಡಿ ಆತಾಗ ಸಾಕಾಗಿ ಹೋಗ್ಯತ್ ನನಗೂ ಆತಾಗ ನಿನ್ನ ಸಹಿಸ್ಕೊಂಡು ಸಾಕಾಗಿ ಹೋಗ್ಯತ್ ನನಗೂ ಎಂತ ತಾಯು ಮರೆಯ ಅಯ್ಯೋ ಬ್ರಹ್ಮದೇವ ಇನ್ನೊಂದು ಜನ್ಮ ಅಂತಿದ್ರೆ ಇಂಥ ತಾಯಿ ಇಂಥ ಏಂತಿ ನನಗೆ ಕೊಡಬೇಡಪ್ಪ ಕೊಡಬೇಡ. ಊಟ ಮಠದಾಗ ಮಸ್ತ್ ಊಟ, ಬದ್ನಿಕಾಯಿ ಪಲ್ಯ ಮಾಡಿದ್ರು, ಸಜ್ಜಕ ಮಾಡಿದ್ರು, ಮಸ್ತ್ ಸ್ವೀಟ್, ಅನ್ನ ಸಾರು, ಮ್ಯಾಲಸ್ ನೀರು. ಒಂದು ಚಾಪಿ ಹಸ್ ನಡ್ಲೆ ಮಕೊಂತೀನಿ. ಅತ್ತೇರ ಹಂಗಾರ ಇವ್ರು ಮತ್ತೆ ಮಠಕ್ಕೆ ಭಿಕ್ಷೆ ಬಿಡಾಕ ಹೋಗ್ಯಾರ ಇವ್ರು. ಅಲ್ಲಲ್ಲ ಹೋಗ್ಬೇಡ ಅಂತ ಅವತ್ತು ಅಷ್ಟು ಹೇಳೈತಿ ಮತ್ತೆ ಹೋಗಿ ಅನ್ಲ ಮರ್ಯಾದಿ ಕಳಿಯಾಕ. ಈ ಸಲ ತಲೆಗೆ ಅರ್ಬಿ ಕಟ್ಕೊಂಡಿದ್ದೆ. ಒಟ್ಟ ಗೊತ್ತಾಗಲ್ಲ, ನಾನಂತ ಗೊತ್ತೇ ಆಗಲ್ಲ. ತಲೆಗೆ ಅರ್ಬಿ ಕಟ್ಕೊಂಡು ಅಂಗಿ ಬೀಚ್ ಕುಂತಿದ್ದೆ. ಗೊತ್ತಾಗಲ್ಲ ಸುಮ್ಮನೆ ನಾನಂತೆ. ಏನು ಬಾಡ್ಯ ಜೋಡಾತವಾ ದೇವ್ರೇ.